ಜಾಗೃತಿ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು 4ನೇ ಸಂಚಿಕೆಯಲ್ಲಿ ನಾವು ಒಂದು ಕಾಂಟ್ರಾಕ್ಟ್ ಅನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು, ಅದು ಬರವಣಿಗೆಯಲ್ಲಿರ್ಬೇಕಾ ಅಥವಾ ಮೌಖಿಕವಾಗಿದ್ರೂ ನಡೆಯುತ್ತೆ ಅನ್ನುವಂಥ ವಿಷಯವನ್ನ ಡಿಸ್ಕಸ್ ಮಾಡೋಣ. ಈಗಾಗಲೇ ನಾವು ಸಂಚಿಕೆ 1ರಲ್ಲಿ ಕಾನೂನು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಸಂಚಿಕೆ 2ರಲ್ಲಿ ಅಗ್ರಿಮೆಂಟ್ ಅಂದ್ರೆ ಏನು ಮತ್ತು ಅಗ್ರಿಮೆಂಟ್ ನಲ್ಲಿ ಎಷ್ಟು ವಿಧಗಳಿವೆ ಅಂತ ತಿಳ್ಕೊಂಡಿದ್ದೀವಿ. 3ನೇ ಸಂಚಿಕೆಯಲ್ಲಿ ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟ್ ನಲ್ಲಿ ಎಷ್ಟು ವಿಧಗಳಿವೆ ಎಂಬುದನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ಈ 4ನೇ ಸಂಚಿಕೆಯಲ್ಲಿ ಕಾಂಟ್ರಾಕ್ಟ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂತಹ ಒಂದು ವಿಚಾರವನ್ನ ತಿಳಿದುಕೊಳ್ಳೋಣ. ಈ ಕಾಂಟ್ರಾಕ್ಟ್ ಅನ್ನೋದು ಯಾವ ರೀತಿ ಆಗತ್ತೆ ಅಂತಂದ್ರೆ, ಅಲ್ಲಿ ಕಲಂ 3ರಿಂದ 9ರವರೆಗೆ ಈ ಕಾಂಟ್ರಾಕ್ಟ್ ಅನ್ನ ಯಾವ ರೀತಿ ಮಾಡ್ಕೋಬೇಕು, ಪ್ರಪೋಸಲ್ ಅಂದ್ರೆ ಏನು, ಕಮ್ಯುನಿಕೇಶನ್ ಅಂದ್ರೆ ಏನು, ಕಮ್ಯುನಿಕೇಶನ್ ಯಾವಾಗ ಕಂಪ್ಲೀಟ್ ಆಗತ್ತೆ, ಎಕ್ಸೆಪ್ಟೆನ್ಸ್ ಅಂದ್ರೆ ಏನು, ಎಕ್ಸೆಪ್ಟೆನ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ, ಎಕ್ಸೆಪ್ಟೆನ್ಸ್ ಪ್ರಪೋಸಲ್ ಅನ್ನು ಯಾವಾಗ ರಿವೋಕ್ ಮಾಡ್ಕೋಬಹುದು ಅನ್ನುವಂತಹ ವಿಷಯಗಳನ್ನ ಕಲಂ 3ರಿಂದ 9ರಲ್ಲಿ ಹೇಳಲಾಗಿದೆ. ಈಗ ಉದಾಹರಣೆ ತಗೊಳ್ಳೋದಾದ್ರೆ, ಒಂದು ಕಾಂಟ್ರಾಕ್ಟ್ ಆಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಅನಿಸಿಕೆ ಇಚ್ಛೆಯನ್ನ ವ್ಯಕ್ತಪಡಿಸುವಂಥದ್ದು. ಉದಾಹರಣೆ ಹೇಳೋದಾದ್ರೆ, ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿಗೆ ಏನ್ ಹೇಳ್ತಾನೆ ಅಂತಂದ್ರೆ, ನನ್ನ ಮನೆ ಇದೆಯಲ್ಲ, ಮನೆಯನ್ನು ನಾನು ಮಾರಾಟ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನೀನು ಇದನ್ನ ಖರೀದಿ ಮಾಡ್ತೀಯಾ ಅಂತ ಹೇಳ್ತಾನೆ. ಈ ರೀತಿ ಹೇಳೋದಕ್ಕೆ ಏನಂತೀವಿ ನಾವು ಪ್ರಪೋಸಲ್ ಅಂತ ಹೇಳ್ತೀವಿ. ಅವನು ಎ ಅನ್ನೋನು ಮಾರಾಟ ಮಾಡುವಾಗ ಹೇಳಿರ್ತಾನೆ ಏನಂತ, ನನ್ನ ಈ ಏನು ಮನೆ ಇದೆ, ಈ ಮನೆಗೆ ನಾನು 10 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡ್ತೀನಿ ಅಂತ ಹೇಳ್ತಾನೆ. ಎ ಇದ್ದವನು ಬಿನಿಗೆ ಈ ರೀತಿ ಹೇಳಿದಾಗ ಆ ಹೇಳುವ ಒಂದು ಕೃತ್ಯ ಇದೆಯಲ್ಲ, ಅದಕ್ಕೆ ನಾವು ಪ್ರಪೋಸಲ್ ಅಂತ ಹೇಳ್ತೀವಿ. ಬಿ ಇದ್ದವನು ಆಯ್ತು ನಾನು 10 ಲಕ್ಷ ರೂಪಾಯಿಗಳಿಗೆ ನಿಮ್ಮ ಮನೆಯನ್ನು ನಾನು ತಗೋತೀನಿ ಅಂತ ಏನ್ ಹೇಳ್ತಾನೆ, ಅದಕ್ಕೆ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ. ಈ ಪ್ರಪೋಸಲ್ ಯಾವಾಗ ಅಕ್ಸೆಪ್ಟೆನ್ಸ್ ಆಗತ್ತೆ ಅಂದ್ರೆ, ಇವನು ಹೇಳಿದ ಅಮೌಂಟಿಗೆ, ಇವನು ಹೇಳಿದ ಜಮೀನನ್ನ, ಮನೆಯನ್ನ ಅವನು ಖರೀದಿ ಮಾಡ್ಲಿಕ್ಕೆ ರೆಡಿ ಆದಾಗ ನಾವು ಪ್ರಪೋಸಲ್ ಕಮ್ಯುನಿಕೇಟ್ ಆಯ್ತು. ಮುಂದಿನ ವ್ಯಕ್ತಿ ನಾನು ಖರೀದಿ ಮಾಡ್ತೀನಿ ಅಂತ ಅವನಿಗೆ ಹೇಳಿದ ಅಮೌಂಟಿಗೆ ಖರೀದಿ ಮಾಡ್ತೀನಿ ಅಂತ ಒಪ್ಕೊಂಡಾಗ ಅದು ಅಕ್ಸೆಪ್ಟೆನ್ಸ್ ಆಗತ್ತೆ ಅಂತ ಹೇಳ್ತೀವಿ. ಇನ್ನ ಈ ಪ್ರಪೋಸಲ್ ಅಕ್ಸೆಪ್ಟೆನ್ಸ್ ಗಳಲ್ಲಿ ಈಗ ಅಕ್ಸೆಪ್ಟೆನ್ಸ್ ಕಂಡೀಷನಲ್ ಇರಬಾರ್ದು ಅಂತ ಹೇಳ್ತೀವಿ ನಾವು. ಅಂದ್ರೆ ಈಗ ಇವನು 10 ಲಕ್ಷ ರೂಪಾಯಿಗೆ ನನ್ನ ಮನೆಯನ್ನ ಮಾರಾಟ ಮಾಡ್ತೀನಿ ಅಂದಾಗ ಅವನು ಇಲ್ಲ 8 ಲಕ್ಷ ರೂಪಾಯಿಗೆ ನಾನು ತಗೋತೀನಿ ಅಂತ ಏನಾದ್ರು ಹೇಳಿದ್ರೆ ಅದಕ್ಕೆ ಕೌಂಟರ್ ಆಫರ್ ಅಂತ ಹೇಳ್ತೀವಿ. ಅದು ಅಕ್ಸೆಪ್ಟೆನ್ಸ್ ಆಗೋದಿಲ್ಲ. ಅಕ್ಸೆಪ್ಟೆನ್ಸ್ ಹೆಂಗಿರ್ಬೇಕು ಅಂತಂದ್ರೆ, ಯಾವುದೇ ಕ್ವಾಲಿಫೈಡ್ ಇರಬಾರ್ದು. ಇವನು ಹೇಳಿದ್ದಕ್ಕೆ ಅವನು ಒಪ್ಕೋಬೇಕು. 10 ಲಕ್ಷ ಅಂದಾಗ 10 ಲಕ್ಷ. ಅವ ಕೌಂಟರ್ ಆಫರ್ ಮಾಡಿದಾಗ ಇವನು ತಿರ್ಗಾ ಎ ಇದ್ದವನು ಆಯ್ತು ಸರಿಯಪ್ಪ ನೀನ್ 8 ಅಂತೆಲ್ಲ ನಾನು 8 ಕೊಡೋಂಗಿಲ್ಲ, 10 ಕೆಳಗಡೆ ಕೊಡಬಾರ್ದು ಅಂತಿತ್ತು, ಬಟ್ ಏನೋ ಅನಿವಾರ್ಯ ಇರ್ಲಿ ಅಂತ ಹೇಳಿ ನಾನು 9 ಲಕ್ಷ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅಂತಂದಾಗ ಮತ್ತೆ ಪ್ರಪೋಸಲ್ ಆಕ್ಸೆಪ್ಟೆನ್ಸ್ ಹಿಂಗೆ ಈ ಕೌಂಟರ್ ಆಫರ್ಗಳು ಹಿಂಗೆಲ್ಲ ಆಗಿ ಒಟ್ಟಿನಲ್ಲಿ ಒಂದು ವ್ಯವಹಾರ ಆಗತ್ತೆ. ಈ ವ್ಯವಹಾರಕ್ಕೆ ಇವನು ಮನೆಯನ್ನ ಮಾರಾಟ ಮಾಡ್ತೀನಿ ಅಂತ ಹೇಳೋದಕ್ಕೆ ಪ್ರಪೋಸಲ್ ಅಂತ ಹೇಳ್ತೀವಿ, ಅವನು ಮನೆಯನ್ನ ಖರೀದಿ ಮಾಡ್ತೀನಿ ಅಂತ ಹೇಳೋದಕ್ಕೆ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ. ಆ ಅಮೌಂಟ್ ಏನಿದೆಯಲ್ಲ 10 ಲಕ್ಷ ಅನ್ನುವಂಥದ್ದು ಅದಕ್ಕೆ ಕನ್ಸಿಡರೇಷನ್ ಅಮೌಂಟ್ ಅಂತ ಹೇಳ್ತೀವಿ. ಒಂದು ವೇಳೆ ಈ ಕೇಸಲ್ಲಿ ಇವನು ಪ್ರಪೋಸಲ್ ಕೊಟ್ಟ 10 ಲಕ್ಷಕ್ಕೆ ನಾನು ಮನೆಯನ್ನು ಮಾರಾಟ ಮಾಡ್ತೀನಿ ಅಂತ ಹೇಳ್ದ, ಅವನು ಬಿ ಇದ್ದವನು ಸರಿ ನಾನು ತಗೋತೀನಿ ಅಂತ ಹೇಳಿ ವಿಚಾರ ಮಾಡಿ ಹೇಳ್ತೀನಿ ಅಂತಂದ. ಆ ನಂತರ ಒಂದೇನೋ ಪೋಸ್ಟ್ ಮೂಲಕನೋ ಫೋನ್ ಮೂಲಕನೋ ಮೆಸೇಜ್ ಮೂಲಕನೋ ಆಯ್ತು ಅಂತಂದ, ಬಟ್ ಹಿಂಗೆ ತಗೋಬೇಕಾಗಿದೆ. ಆಮೇಲೆ ಯಾಕೋ ಮನಸ್ಸು ಚೇಂಜ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಅಕ್ಸೆಪ್ಟೆನ್ಸ್ ಅವನಿಗೆ ಮುಟ್ಟುವ ಪೂರ್ವದಲ್ಲಿ, ಯಾರಿಗೆ ಬಿ ಹೇಳಿದಂತಹ ಒಂದು ಅಕ್ಸೆಪ್ಟೆನ್ಸ್ ಏನಿಗೆ ಕಮ್ಯುನಿಕೇಟ್ ಆಗೋ ಪೂರ್ವದಲ್ಲಿನೇ ಬಿ ಏನ್ ಮಾಡ್ಕೋಬಹುದು, ಮತ್ತೆ ಬೇಡ ಅಂತಂದ್ರೆ ಅದನ್ನು ವಾಪಸ್ ತೆಗೆದುಕೊಳ್ಬಹುದು. ಅದೇ ರೀತಿಯಾಗಿ ಏನು ಕೂಡ ತನ್ನ ಪ್ರಪೋಸಲ್ ಬಿಗೆ ಮುಟ್ಟುವ ಪೂರ್ವದಲ್ಲಿ, ಬಿನ ಗಮನಕ್ಕೆ ಬರುವ ಪೂರ್ವದಲ್ಲಿ ಅದನ್ನು ವಾಪಸ್ ತಗೋಬೇಕು ಅಂತ ಮನಸ್ಸು ಮಾಡಿದ್ರು ಕೂಡ ವಾಪಸ್ ತಗೋಬಹುದು. ಒಮ್ಮೆ ಅದು ಅಕ್ಸೆಪ್ಟೆನ್ಸ್ ಆಯ್ತು ಅಂದ್ರೆ ಅವನು ಪ್ರಪೋಸಲ್ ಇದ್ದದನ್ನು ಹಿಂದೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದೇ ರೀತಿ ಅಕ್ಸೆಪ್ಟೆನ್ಸ್ ಅವನೇನು ಪ್ರಾಮಿಸ್ ಮಾಡ್ತಾನೆ ನಾನು ತಗೋತೀನಿ ಅಂತ ಹೇಳ್ತಾನೆ, ಅದು ಇವನಿಗೆ ಹೇಗೆ ಮುಟ್ಟುವ ಪೂರ್ವದಲ್ಲಿ ಅವನೇನು ತಗೋಬಹುದು, ಮುಟ್ಟಿದಾದ್ಮೇಲೆ ಹಿಂದೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಒಂದು ವಿಷಯ. ಈ ವಿಷಯಗಳನ್ನ ಕಲಂ 3ರಿಂದ 9ರಲ್ಲಿ ಹೇಳಿದ್ದಾರೆ. ಪ್ರಪೋಸಲ್ ಹೇಗಿರಬೇಕು, ಪ್ರಪೋಸಲ್ ಯಾವಾಗ ಕಮ್ಯುನಿಕೇಟ್ ಆಗುತ್ತೆ, ಅಕ್ಸೆಪ್ಟೆನ್ಸ್ ಅಂದ್ರೆ ಏನು, ಅಕ್ಸೆಪ್ಟೆನ್ಸ್ ಹೇಗಿರಬೇಕು, ಈ ರೀತಿ ಎಲ್ಲ ಹೇಳುತ್ತೆ. ಅದರ ಮೇಲೆ ಕೌಂಟರ್ ಆಫರ್ ಅಂದ್ರೆ ಏನು, ಈ ವಿಷಯಗಳ ಬಗ್ಗೆ ಹೇಳಿದ್ದಾರೆ. ಈ ಕಲಂ 10 ಇದೆ ಅಲ್ವಾ, ಇದು ಒಂದು ಕಾಂಟ್ರಾಕ್ಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಹೇಳುತ್ತೆ. ಈ ಕಲಂ ಪ್ರಕಾರ ಈಗಾಗಲೇ ನಾವು ಕಾಂಟ್ರಾಕ್ಟ್ ಅಂದ್ರೆ ಏನು, ಅಗ್ರಿಮೆಂಟ್ ಅಂದ್ರೆ ಏನು ಅಂತ ನೋಡಿದೀವಲ್ವಾ. ಕಲಂ 10 ಮತ್ತೆ ಒಂದಿಷ್ಟು ವಿಷಯಗಳನ್ನ ರಿಪೀಟ್ ಮಾಡಿ ಹೇಳುತ್ತೆ. ಆಲ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್ if they are made by the free consent of a party is competent to contract for a lawful consideration and with a lawful object ಅಂತ ಹೇಳುತ್ತೆ. ಅಂದ್ರೆ ಎಲ್ಲ ಅಗ್ರಿಮೆಂಟ್ಗಳು ಆಲ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ ಕಾಂಟ್ರಾಕ್ಟ್ ಅನ್ನುವಂಥದ್ದು ನಾವು ಕಲ್ತಿದ್ದೀವಿ. ಬಟ್ ಮುಂದುವರೆದು ಈ ಕಲಂ ಹೇಳುತ್ತೆ, ಆ ಅಗ್ರಿಮೆಂಟ್ ಹೇಗಾಗಿರ್ಬೇಕು ಅಂತಂದ್ರೆ ಫ್ರೀ ಕನ್ಸೆಂಟ್ ಇಂದ ಮಾಡ್ಕೊಂಡಿರ್ಬೇಕು, ಪಾರ್ಟಿಗಳು ಕಾಂಪಿಟೆಂಟ್ ಇರಬೇಕು ಮತ್ತು ಲಾಫುಲ್ ಕನ್ಸಿಡರೇಷನ್ ಲಾಫುಲ್ ಆಬ್ಜೆಕ್ಟ್ ಇರಬೇಕು ಅಂತ ಹೇಳುತ್ತೆ.
ಹಾಗೆ ಇದ್ದಾಗ ಅದು ಕಾಂಟ್ರಾಕ್ಟ್ ಆಗತ್ತೆ, ಎನ್ಫೋರ್ಸೇಬಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ನಾವು. ಆ ಕಾಂಟ್ರಾಕ್ಟ್ ಅನ್ನು ಯಾವ ರೀತಿ ಮಾಡ್ಕೋಬೇಕು, ಮೌಖಿಕವಾಗಿ ಮಾಡ್ಕೊಂಡು ನಡೀತದ ಅಥವಾ ಅದು ಬರವಣಿಗೆಲ್ಲೇ ಇರಬೇಕು ಅನ್ನುವಂತ ವಿಷಯನ ಕಲಂ 10ರಲ್ಲಿನೇ ಹೇಳ್ತಾರೆ. ಏನಂತ ಹೇಳುತ್ತೆ ಅಂದ್ರೆ, ಈಗ ಕಾಂಟ್ರಾಕ್ಟ್ಗಳು ಬೇರೆ ಬೇರೆ ಇರಬಹುದು. ಒಂದು ಮೂವೇಬಲ್ಸ್ ಅಂದ್ರೆ ಈ ಮೊಬೈಲ್ ಮಾರಾಟದಾಗಿರ್ಬಹುದು, ಲ್ಯಾಪ್ಟಾಪ್ ಆಗಿರ್ಬಹುದು, ಮನೆ ಆಗಿರ್ಬಹುದು, ಹೊಲ ಆಗಿರ್ಬಹುದು, ಹೀಗೆ ಮೂವೇಬಲ್ಸ್ ಇಮೂವೇಬಲ್ಸ್ ಪ್ರಾಪರ್ಟಿಗಳಾಗಿರ್ಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಆಗುವಂತಹ ಕಾಂಟ್ರಾಕ್ಟ್ಗಳು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ, ಉದಾಹರಣೆಗೆ ಈಗ ಮನೆ ಆಗಿರ್ಬಹುದು, ಜಮೀನ್ ಆಗಿರ್ಬಹುದು, ಇಂತಹ ಮಾರಾಟ ಕರಾರುಗಳು ಏನಾಗಬೇಕಾಗತ್ತೆ ಅಂತಂದ್ರೆ, ಅಥವಾ ಅಗ್ರಿಮೆಂಟ್ ಅಥವಾ ಸೇಲ್ ಡೀಡ್ ಏನ್ ಮಾಡ್ಕೋತೀವಿ ನಾವು, ಇದು ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಬೇಕು ಅನ್ನುವಂತಹ ಕಾನೂನುಗಳಿದ್ದಾವೆ. ಅಂತ ಕಾನೂನು ಇದ್ದಾಗ ಈ ಕಾಂಟ್ರಾಕ್ಟ್ ನಾವು ಮೌಖಿಕವಾಗಿ ಮಾಡ್ಕೊಂಡ್ರೆ ನಡೆಯೋದಿಲ್ಲ. ಯಾವಾಗ ಕಾನೂನು ಅದು ಬರವಣಿಗೆಯಲ್ಲಿ ಇರಬೇಕು, ರೈಟಿಂಗ್ ನಲ್ಲಿ ಇದು ರಿಜಿಸ್ಟ್ರೇಷನ್ ಆಗಬೇಕು ಅಂತ ಮ್ಯಾಂಡೇಟರಿ ಮಾಡುತ್ತೆ, ಅವಾಗ ಆ ಕಾಂಟ್ರಾಕ್ಟ್ಗಳು ರಿಜಿಸ್ಟರ್ ನಲ್ಲಿನೇ ಇರಬೇಕು ಮತ್ತು ನೋಂದಣಿಯೇ ಮಾಡಿರಬೇಕು. ನೋಂದಣಿ ಮಾಡದೇನೆ ಹಾಗೆ ತಗೊಂಡಾಗ ಒಂದು ಹೊಲ ಜಮೀನುಗಳನ್ನು ನಾವು ಸುಮಾರು ಕೇಸ್ಗಳಲ್ಲಿ ನೋಡ್ತೀವಿ. ಏನೋ ಹತ್ತಿರದ ಸಂಬಂಧಿಗಳು ಅಥವಾ ಮನೆಯಲ್ಲಿ ಇದ್ದವರು ತಿಳ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಒಂದು ವರದಿ ಕೊಟ್ಟು ಮುಟೇಶನ್ ಅನ್ನು ಚೇಂಜ್ ಮಾಡ್ತಾರೆ. ಮುಂದೆ ಸ್ವಲ್ಪ ದಿನ ಆದ್ಮೇಲೆ ಏನೋ ಮೈನಸ್ ಆಯ್ತು ಅಥವಾ ಅವ್ರು ಸತ್ತೋದಾದ್ಮೇಲೆ ಅವ್ರ ಮಕ್ಕಳು ಮುಂದೆ ಕೋರ್ಟ್ ಕಚೇರಿ ತಿರುಗಾಡುವಂತಹ ಸಂದರ್ಭಗಳು ಬರ್ತವೆ. ಕಾರಣ ಏನು ಅಂತಂದ್ರೆ, ಕಾಂಟ್ರಾಕ್ಟ್ ಹೇಳುತ್ತೆ, ಕಾನೂನು ಹೇಳುತ್ತೆ, ಯಾವುದೇ ಒಂದು ಆಸ್ತಿ 100 ರೂಪಾಯಿಗಿಂತಲೂ ಹೆಚ್ಚು ಬೆಲೆ ಬಾಳುವಂತದಿದ್ರೆ ಅಂತ ಸಂದರ್ಭದಲ್ಲಿ ಅದು ಏನು ಮಾರಾಟ ಮಾಡ್ತಾರೆ, ಸೇಲ್ಡೀಡ್ ಅಂತ ಮಾಡ್ಕೊಂತೀರಿ, ಆ ಕರಾರು ಪತ್ರ ಅಂತ ಹೇಳ್ತೀವಿ, ಕ್ರಯ ಪತ್ರ ಅಂತ ಹೇಳ್ತೀವಿ, ಆ ಕ್ರಯ ಪತ್ರ ಕಂಪಲ್ಸರಿ ರಿಜಿಸ್ಟರ್ ಆಗಲೇಬೇಕು. ಆಗದೆ ಹೋದಂತಹ ಸಂದರ್ಭದಲ್ಲಿ ಅಂತ ಕಾಂಟ್ರಾಕ್ಟ್ ಗಳನ್ನ ಕೋರ್ಟ್ ಅಲ್ಲಿ ನಾವು ಎನ್ಫೋರ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ.